ಕನ್ನಡವನ್ನು ಕಡೆಗಣಿಸುವ ಕುರಿತು ಏನು PBMP-ನಲ್ಲಿ ಈಗ ಸುಮಾರು 12,692 ಹುದ್ದೆಗಳನ್ನ ನೇಮಕಾತಿ ಮಾಡಿದ್ದಾರೆ. ಈ ನೇಮಕಾತಿನಲ್ಲಿ ಕನ್ನಡ ಮಾತ್ರ ಕಡೆಗಣಿಸಿ ಬರೀ ಪರಭಾಷಿಕರನ್ನು ಮಾತ್ರ ನೇಮಕ ಮಾಡಿರೋದ್ರ ಬಗ್ಗೆ ನಾವು ವಿಷಯ ಮಂಡನೆ ಮಾಡೋದಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಏನು ನೇಮಕಾತಿ ಮಾಡ್ಕೊಂಡಿದ್ರೆ ಅದೆಲ್ಲೂ ಅದರಲ್ಲಿದೆ ಕನ್ನಡ ಬರುವಂತವ್ರು ಮಾತ್ರ ನೀವು ಕಡೆಗಣಿಸಬೇಕು ಅಂದ್ರೆ ಪರಿಗಣಿಸಬೇಕು ಅಂತ ಇದೆ. ಆ ಮಾನದಂಡ ಎಲ್ಲಾನು ಕಡೆಗಣಿಸಿ ಇವರು ಪರಭಾಷಿಕರನ್ನ ನೇಮಕ ಮಾಡಿದ್ದಾರೆ. ಅವ್ರು ಯಾರಿಗೂ ಕೂಡ ಕನ್ನಡ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಸುಮಾರು ಒಂದು 4 ತಿಂಗಳ ಹಿಂದೆ BBMP ಕಮಿಷನರ್ಗೆ ನಾವು ಮನವಿ ಕೊಟ್ಟಿದ್ವಿ. ಆ ಮನವಿ ಕೊಟ್ಟ ಮೇಲೂ ಕೂಡ ಅವರು ಯಾರು ನೇಮಕಾತಿ ಮಾಡಿದ್ದಾರೆ ಅವ್ರಿಗೂ ಹೇಳಿದ್ದಾರೆ. ಮತ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವ್ರಿಗೂ ಕೂಡ ನಾವು ಪತ್ರ ಕೊಟ್ಟಿದ್ವಿ. ಅವರು ಕೂಡ BBMP ಪತ್ರ ಬರೆದಿದ್ರು. ಆ ಪತ್ರ ಉತ್ತರವಾಗಿ ಅವ್ರು ಹೇಳ್ತಾ ಇದ್ದಾರೆ ಕನ್ನಡ ನಾವು ಕಲಿಸ್ತೀವಿ ಮುಂದಕ್ಕೆ ಅಂದ್ರೆ ಕನ್ನಡಿಗರನ್ನ ಪೂರ್ತಿ ಕಡೆಗಣಿಸಿದ್ದಾರೆ. ಅವ್ರು ಹೇಳ್ತಾ ಇರೋದು ಕನ್ನಡನ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡದ ಸಂಪೂರ್ಣ ಕಡೆಗಣಿಸಿದ್ದಾರೆ ಕನ್ನಡಿಗರನ್ನ. ಅದರಿಂದ ಈ ವಿಚಾರವಾಗಿ ಇವರು ಇದನ್ನ ನೇಮಕಾತಿ ರದ್ದು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ನಾವು BBMP ಮುಂದೆ ಉಗ್ರ ಹೋರಾಟ ಮಾಡ್ತೀವಿ. ಕನ್ನಡಿಗರನ್ನ ಪರಿಗಣಿಸಲೇಬೇಕು ಅಂತ ಹೇಳ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ.